ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂಥ ಆರೋಪದ ಮಧ್ಯದಲ್ಲಿ ಈ SIT ಕಾರ್ಯಾಚರಣೆ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಅದರಲ್ಲೂ ನಿನ್ನೆಯಿಂದ ಆರಂಭವಾದಂತಹ ಬಂಗ್ಲೆಗುಡ್ಡದಲ್ಲಿ SIT ಕಾರ್ಯಾಚರಣೆ ಏನಿದೆ ಇದು ಕ್ಷಣ ಕ್ಷಣಕ್ಕೂ ರಣರೋಚಕ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. 5 ತಲೆಬುರುಡೆ 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿದ್ದಾವೆ. ಬಂಗ್ಲೆಗುಡ್ಡದ ರಹಸ್ಯ ಪತ್ತೆಗಿಳಿದಂತಹ SIT ಅಧಿಕಾರಿಗಳು ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶ ರಾಶಿ ರಾಶಿ ಕಳೇಬರ ಇವೆ ಅಂತ ವಿಠ್ಠಲಗೌಡ ಹೇಳಿದ್ರು. ಸೌಜನ್ಯ ಮಾವನ ಹೇಳಿಕೆ ಮೇಲೆ SIT ಶೋಧ ಕಾರ್ಯಕ್ಕೆ ಮುಂದಾಗಿದೆ. ಅಸ್ಥಿಪಂಜರದ ಶೋಧ ಕಾರ್ಯಕ್ಕೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆ 5 ತಲೆಬುರುಡೆ 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿದ್ದಾವೆ. ರಹಸ್ಯವನ್ನ ಭೇದಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡದ ಅರಣ್ಯ ಪ್ರದೇಶ ಸೌಜನ್ಯ ಮಾವ ವಿಠ್ಠಲಗೌಡ ಹೇಳಿದ್ರು, ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೇಬರಗಳಿದ್ದಾವೆ. ಈ ಹಿಂದೆ ನನ್ನನ್ನು SIT ಅಧಿಕಾರಿಗಳು ಸ್ಥಳ ಮಹಜರಿಗೆ ಅಂತ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿರೋ. ಅದು ಭಾಳ ದೂರ ಏನಿಲ್ಲ, ಧರ್ಮಸ್ಥಳದಲ್ಲಿರುವಂತಹ ನೇತ್ರಾವತಿ ನದಿ ತೀರದ ಆಸುಪಾಸಿನಲ್ಲೇ ಇರುವಂತಹ ಬಂಗ್ಲೆಗುಡ್ಡದ ಅರಣ್ಯ ಪ್ರದೇಶ. ವಿಠ್ಠಲಗೌಡ ಸೌಜನ್ಯ ಮಾವ ಏನಿದ್ದಾರೆ ಅವರನ್ನು SIT ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾಗ ಅವರು ಅಲ್ಲಿಂದ ಬಂದ ನಂತರದಲ್ಲಿ ನನ್ನ ಕಣ್ಣಿಗೂ ರಾಶಿ ರಾಶಿ ಕಳೇಬರಗಳು, ಮೂಳೆಗಳು, ಬುರುಡೆಗಳು ಮತ್ತು ವಾಮಾಚಾರಕ್ಕೆ ಬಳಕೆಯಾಗಿದ್ದಂತಹ ಒಂದಷ್ಟು ವಸ್ತುಗಳು ಕಂಡಿದ್ದು ಅನ್ನುವಂಥ ವಿಚಾರವನ್ನು ಖುದ್ದು ವಿಠ್ಠಲಗೌಡ ಅವರು ವಿಡಿಯೋ ಮುಖಾಂತರ ಬಂದು ತಿಳಿಸಿದರು ಜನರಿಗೆ. ಹೀಗಾಗಿ ಒಂದು ರೀತಿಯಲ್ಲಿ ಇದು ಸಂಕಷ್ಟಕ್ಕೆ ಸಿಲುಕಿಸಿದಾಗಾಯಿತು. ಇದನ್ನು ಮುಚ್ಚು ಹಾಕುವಂತಹ ಪ್ರಯತ್ನ ಸಾಧ್ಯವಿಲ್ಲ ಅನ್ನುವಂಥ ಕಾರಣಕ್ಕೆ ವಿಠ್ಠಲಗೌಡ ಅವರ ಹೇಳಿಕೆಯನ್ನು ಆಧರಿಸಿಯೇ SIT ಅಧಿಕಾರಿಗಳು ಈ ಬಂಗ್ಲೆಗುಡ್ಡದ ರಹಸ್ಯವನ್ನು ಭೇದಿಸೋದಕ್ಕೆ ಮುಂದಾಗಲೇಬೇಕಾಗಿತ್ತು. ನಿನ್ನೆ ಆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ SIT ಅಧಿಕಾರಿಗಳು. ಬಂಗ್ಲೆಗುಡ್ಡಕ್ಕೆ ಹೋಗ್ತಾರೆ, ಸ್ಥಳ ಮಹಜರು ಅಂದರೆ ಅಲ್ಲಿ ಏನೇನು ಸಿಗುತ್ತೆ ಅನ್ನುವಂಥ ಶೋಧ ಕಾರ್ಯಕ್ಕೆ ಮುಂದಾಗ್ತಾರೆ. ಆಶ್ಚರ್ಯ, ಅವರಿಗೆ ರಾಶಿ ರಾಶಿ ಏನು ಇವರು ಹೇಳಿದ್ದಂಥ ರೀತಿಯಲ್ಲಿ 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿದ್ದಾವೆ. 5 ತಲೆಬುರುಡೆಗಳ ಪತ್ತೆಯಾಗಿದ್ದಾವೆ. ತಾವು ನೋಡಬಹುದು ಸ್ಕ್ರೀನ್ನಲ್ಲಿ. ಬಂಗ್ಲೆಗುಡ್ಡದಿಂದ ಆ ಮೂಳೆಗಳನ್ನು ಮತ್ತು ಬುರುಡೆಗಳನ್ನು ಚೀಲಗಳಲ್ಲಿ ಡಬ್ಬಗಳಲ್ಲಿ ಹಾಕಿಕೊಂಡು ಅದನ್ನು ಪರೀಕ್ಷೆಗೆ ರವಾನೆ ಮಾಡಲಾಗ್ತಾ ಇದೆ. ಈಗ ಬಹಳಷ್ಟು ಸಂಶಯಗಳು ಹುಟ್ಟುಹಾಕೊಳ್ತಾ ಇದ್ದಾವೆ. ಹಾಗಾದರೆ ಅಲ್ಲಿ ಅಸಹಜ ಸಾವುಗಳು, ಅನಾಥ ಶವಗಳನ್ನು ಹೂತು ಹಾಕಿರುವುದು ಸತ್ಯನಾ? ಇಫ್ ಇನ್ ಕೇಸ್ ಅಗೈನ್ ಈಗ ಪಂಚಾಯಿತಿ ಕಡೆಯಿಂದ ಇದು UDR ಆಗಿಬಿಟ್ಟು ಸ್ಮಶಾನ ಇಲ್ಲದಾಗ ಹೂತು ಹಾಕಿರುವಂಥದ್ದು ಅಂತ ಹೇಳಕ್ಕೆ ಸಾಧ್ಯ ಇದೆ? ಇದೆಲ್ಲ ಪ್ರಶ್ನೆ ಬರುತ್ತೆ. ಬುರುಡೆ ಮೂಳೆಗಳನ್ನು ಕೊಂಡೊಯ್ದಿರುವಂಥ SIT ಅಧಿಕಾರಿಗಳು ಎಲ್ಲ ಅಸ್ಥಿಪಂಜರಗಳು ಭೂಮಿ ಮೇಲ್ಭಾಗದಲ್ಲೇ ಪತ್ತೆಯಾಗಿದೆ. SIT ಶೋಧ ಕಾರ್ಯ ವೇಳೆ ಬಟ್ಟೆಗಳು ಕೂಡ ಪತ್ತೆಯಾಗಿದ್ದಾವಂತೆ. SP ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಆಪರೇಷನ್ ನಡೆಸಲಾಗ್ತಾ ಇದೆ. ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದು ಹುಡುಕಾಟ ನಡೆಸಲಾಗ್ತಾ ಇದೆ. ಬುರುಡೆ ಮತ್ತು ಮೂಳೆಗಳನ್ನು ನಿನ್ನೆ ಏನು ಸಿಕ್ತಲ್ಲ ಬಂಗ್ಲೆಗುಡ್ಡದಲ್ಲಿ, ಅದನ್ನು ಈಗಾಗಲೇ ಅವರು ಚೀಲಗಳಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗಿದ್ದಾರೆ. ಮೇಲ್ಭಾಗದಲ್ಲೇ ಪತ್ತೆ ಆಗಿರುವಂಥದ್ದು. ಮತ್ತು ಈ ಮಧ್ಯೆ ಒಂದಷ್ಟು ಬಟ್ಟೆಗಳು ಕೂಡ ಪತ್ತೆಯಾಗಿದ್ದಾವಂತೆ. SIT ಅಧಿಕಾರಿಗಳೇ SP ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಒಂದು ಆಪರೇಷನ್ ನಡೀತಾ ಇದೆ. ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದೇ ಮಾಡ್ತಾ ಇದ್ದಾರೆ ಈ ಒಂದು ಹುಡುಕಾಟವನ್ನು. ಯಾಕೆ ಅಂತ ಹೇಳಿದ್ರೆ ನೇತ್ರಾವತಿ ನದಿ ತೀರದ ಅರಣ್ಯ ಪ್ರದೇಶ ಇಟ್ಸ್ ಎ ರಿಸರ್ವ್ ಫಾರೆಸ್ಟ್, ಸಂರಕ್ಷಿತ ಅರಣ್ಯ ಪ್ರದೇಶ. ಅಲ್ಲಿ ಒಂದು ಎಲೆಯನ್ನು ಕೀಳಬೇಕಾದರೂ ಪರ್ಮಿಷನ್ ಬೇಕಾಗುತ್ತೆ. ಈ ಥರದ ಒಂದು ಪರಿಸ್ಥಿತಿ ಇರುತ್ತೆ ರಿಸರ್ವ್ ಫಾರೆಸ್ಟ್ನಲ್ಲಿ. ಹೀಗಾಗಿ ಯಾರೋ ಏಕಾಏಕಿ ತೊಗೊಂಡೋಗಿ ಊತ ಹಾಕಿದ್ರು ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಬಿಕಾಸ್ ಇಟ್ಸ್ ಎ ರಿಸರ್ವ್ ಫಾರೆಸ್ಟ್. ಹೆಂಗೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಬರುತ್ತೆ, ಕಾನೂನಾತ್ಮಕವಾದಂಥ ರೀತಿಯಲ್ಲೇ ಪ್ರಶ್ನೆ ಬರುತ್ತೆ. ಹೀಗಾಗಿ ಇವರಿಲ್ಲೇನು ಈ ಹಿಂದೆ 13 ಪಾಯಿಂಟ್ಗಳನ್ನು ಚಿನ್ನಯ್ಯ ತೋರಿಸಿದ ರೀತಿಯಲ್ಲಿ JCBಯೋ ಹಿಟಾಚಿಯೋ ಮ್ಯಾನ್ ಪವರ್ನ ಬಳಸಿಯೋ ಅಗೆದಂಥ ರೀತಿ ಉತ್ಖನನ ಕಾರ್ಯ ಆಗಿಲ್ಲ ನಿನ್ನೆ. ಅದನ್ನು ದಯವಿಟ್ಟು ಗಮನಿಸಬೇಕು. ಯಾವುದೇ ಥರದ ಉತ್ಖನನ ಕಾರ್ಯ ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಆಗಿಲ್ಲ. ಇಟ್ ಈಸ್ ಕ್ಲಿಯರ್ಲಿ ಹೋದ ಕ್ಷಣಕ್ಕೆ, ಹೋದ ತಕ್ಷಣಕ್ಕೆ ಅಲ್ಲೇ ಭೂಮಿಯ ಮೇಲ್ಭಾಗದಲ್ಲೇ ಕಂಡಿರುವಂತಹ ಮೂಳೆಗಳು, ಬುರುಡೆಗಳು ಅವರಿಗೆ ಸಿಕ್ಕಿರುವಂಥದ್ದು. ಅದನ್ನೆಲ್ಲವೂ ಕೂಡ ಕೊಂಡೊಯ್ದಿದ್ದಾರೆ. ಜೊತೆಗೆ ಒಂದಷ್ಟು ಬಟ್ಟೆಗಳು ಕೂಡ ಕೊಂಡೊಯ್ದಿದ್ದಾರೆ. ಹಾಗಾದರೆ ಏಕಾಏಕಿ ಹೀಗೆ ಮೇಲೆ ಬರೋದಕ್ಕೆ ಹೇಗೆ ಸಾಧ್ಯ? ನಿಜವಾಗಿಯೂ ಇಲ್ಲಿ 8 ಅಡಿ 12 ಅಡಿ 14 ಅಡಿ ತೋಡಿದಾಗಲೂ ಏನೂ ಸಿಗದೇ ಇರುವಂಥ ಜಾಗದಲ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ಈಗ ಬಂಗ್ಲೆಗುಡ್ಡ ನೋಡೋಕ್ಕಾದರೆ ಆಗೋದಿಲ್ಲ. ಬಟ್ ಮೇಲೆಯೇ ಹೇಗೆ ಸಿಕ್ಕಕ್ಕೆ ಸಾಧ್ಯ ಆಯಿತು? ಇದು ಪ್ರೀ ಪ್ಲ್ಯಾಂಡ್. ಎಲ್ಲ ಆಯಾಮದಲ್ಲಿ ಪ್ರಶ್ನೆ ಬರುತ್ತೆ. ಪ್ರೀ ಪ್ಲ್ಯಾಂಡಾ,
ಬೇಕಂತ ದಾರಿ ತಪ್ಪಿಸುವಂತಹ ಪ್ರಯತ್ನಕ್ಕೆ ಬೇರೆಡೆ ಎಲ್ಲಿಂದಲೂ ಇದನ್ನು ತಂದು ಹಾಕಲಾಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಬರುತ್ತೆ. ಆರ್ ಇಫ್ ಇನ್ ಕೇಸ್ ಇಲ್ಲಿ ಹೂತು ಹಾಕಿರುವುದೇ ಸತ್ಯನಾ, ಹೂತು ಹಾಕಿರೋದಾದರೆ ಯಾಕೆ ಇಲ್ಲಿ ಇದು ರಿಸರ್ವ್ ಫಾರೆಸ್ಟು, ಸ್ಮಶಾನ ಆಗಿತ್ತಾ ಇಲ್ವಾ, ಅನಾಥ ಶವಗಳ ಇದು UDR ಆಗಿದೆಯಾ, ಇದೆಲ್ಲ ಆಯಾಮದಲ್ಲೂ ಕೂಡ ಇದೀಗ ತನಿಖೆಗೆ ಮುಂದಾಗಲೇಬೇಕಾಗುತ್ತೆ SIT ಅಧಿಕಾರಿಗಳು. ಬಟ್ ತಿರುವಿನ ಮೇಲೆ ತಿರುವು ಪಡ್ಕೊಳ್ತಾ ಇದೆ. ಇವತ್ತು ಮತ್ತೆ SIT ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಅರಣ್ಯ ಸಿಬ್ಬಂದಿ ಜೊತೆ SIT ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ ನಿನ್ನೆಯೂ ಕೆಲ ಜಾಗವನ್ನು ಗುರುತು ಮಾಡಿದ್ರು SIT ಅಧಿಕಾರಿಗಳು. ಬಂಗ್ಲೆಗುಡ್ಡದಲ್ಲಿ ಇಂದು ಅಸ್ಥಿಪಂಜರಕ್ಕೆ SIT ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ನಿನ್ನೆ 3 ತಂಡಗಳಾಗಿ ಸರ್ಚ್ ಆಪರೇಷನ್ ನಡೆಸಿದ್ರು. ಇವತ್ತು ಮತ್ತೆ ಅದೇ 3 ತಂಡ ಅದೇ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಜೊತೆಗೆ ಅರಣ್ಯ ಸಿಬ್ಬಂದಿಯ ಪರ್ಮಿಷನ್ ಇದೆ, ಅವರನ್ನೇ ಜೊತೆಗೆರಿಸಿಕೊಂಡಿದ್ದಾರೆ. ನಿನ್ನೆ ಕೆಲವು ಜಾಗಗಳನ್ನು ಗುರುತು ಮಾಡಿ ಬಂದಿದ್ದಾರೆ. ಆ ಜಾಗಗಳ ಶೋಧ ಕಾರ್ಯ ಇವತ್ತು ಮುಂದುವರಿತಾ ಇದೆ. ಸರ್ಚ್ ಆಪರೇಷನ್ ಅನ್ನು 3 ತಂಡಗಳಾಗಿ ನಿನ್ನೆ ಮಾಡಿದ್ವು, ಅದನ್ನೇ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಲ್ಲರ ಪರ್ಮಿಷನ್ ತೆಗೆದುಕೊಂಡು ಎಲ್ಲರನ್ನೂ ಕೂಡ ಒಟ್ಟಾಗಿಯೇ ಸೇರಿಸಿಕೊಂಡು 3 ತಂಡಗಳಾಗಿ ನಿನ್ನೆ SIT ತನ್ನ ಶೋಧವನ್ನು ಬಂಗ್ಲೆಗುಡ್ಡದಲ್ಲಿ ಮಾಡಿತು. ಇವತ್ತು ಕೂಡ ಕಂಟಿನ್ಯೂಷನ್ ಆಗ್ತಾ ಇದೆ ಸರ್ಚ್ ಆಪರೇಷನ್ ಶೋಧ ಕಾರ್ಯ. ನಿನ್ನೆ ಮಾಡಿ ಬಂದಂತಹ ನಂತರದಲ್ಲಿ ಒಂದಷ್ಟು ಜಾಗಗಳನ್ನು ಅಲ್ಲಿ ಇವರಿಗೆ ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ಜಾಗಗಳನ್ನು ಬಂಗ್ಲೆಗುಡ್ಡದಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದಾರೆ. ಆ ಜಾಗಗಳನ್ನು ಇವತ್ತು ಶೋಧಿಸುವಂತಹ ಹುಡುಕುವಂತಹ ಪ್ರಕ್ರಿಯೆಗೆ ಇವತ್ತು ಕೂಡ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ವಿಠಲಗೌಡ ಸೌಜನ್ಯ ಮಾವ ಅವರ ಹೇಳಿಕೆ, ಅವರು ಹೇಳಿರುವಂಥದ್ದು, ಅದು ಪುರಂದರಗೌಡ ಸೌಜನ್ಯ ಮಾವ ಇರಬಹುದು, ವಿಠಲಗೌಡ ಇರಬಹುದು, ಜೊತೆಗೆ ದೂರುದಾರರಾಗಿರುವಂತಹ ತುಕಾರಾಮ್ ಇರಬಹುದು, ಎಲ್ಲರೂ ಹೇಳ್ತಾ ಇರುವಂಥದ್ದು, ಹೇಳಿದ್ದಂಥದ್ದು SIT ಅಧಿಕಾರಿಗಳ ಮುಂದೆ. ಇದೇ ಚಿನ್ನಯ್ಯ ಇದೇ ಬಂಗ್ಲೆಗುಡ್ಡದಲ್ಲಿ ಹೆಣಗಳನ್ನು ಹೂತು ಹಾಕಿರುವುದನ್ನು ನಾವು ನೋಡಿದ್ದೇವೆ, ನಮ್ಮನ್ನು ಕರೆದುಕೊಂಡು ಹೋದರೆ ನಾವು ನಿಮಗೆ ತೋರಿಸುತ್ತೇವೆ. ದಿಸ್ ವಾಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಇದೇ ವಿಠಲಗೌಡ, ಪುರಂದರಗೌಡ ಮತ್ತು ತುಕಾರಾಮ್ ಅವರು SIT ಅಧಿಕಾರಿಗಳ ಮುಂದೆ ಹೇಳಿದಂಥ ಹೇಳಿಕೆ ಇದಾಗಿತ್ತು. ಹೀಗಾಗಿಯೇ ಇದೇ ಹೇಳಿಕೆಯನ್ನು ಆಧರಿಸಿ, ಜೊತೆಗೆ ವಿಠಲಗೌಡ ಅವರು ಅಲ್ಲಿಂದ ಬಂದಂಥ ನಂತರದಲ್ಲಿ ಮಾಡಿದಂಥ ವಿಡಿಯೋವನ್ನು ಆಧರಿಸಿಕೊಂಡು, ಹೇಳಿಕೆಗಳನ್ನು ಆಧರಿಸಿ ಈ ಒಂದು ಶೋಧ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಎಲ್ಲವೂ ಆಗೇ ಹೋಯಿತು, ಮುಗಿದೋಯಿತು, ಇದು ವೃಥಾ ಆರೋಪ, ಸುಳ್ಳು ಇತ್ತು, ಕ್ಷೇತ್ರದ ಮೇಲೆ ಕಳಂಕ ತರುವಂಥ ಆರೋಪ, ಇದೆಲ್ಲವೂ ಒಂದು ವರ್ಗದ ಆರೋಪದ ಮಧ್ಯೆ ಚಿನ್ನಯ್ಯನ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹೀಗಾಗಿ ಇವತ್ತು ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನು ಹಾಜರುಪಡಿಸ್ತಾ ಇದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಿರುವಂಥ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಚಿನ್ನಯ್ಯ ಹಾಜರಾಗ್ತಾ ಇದ್ದಾನೆ. ಇವತ್ತಿಗೆ ಚಿನ್ನಯ್ಯನ ಜುಡಿಷಿಯಲ್ ಕಸ್ಟಡಿ ಅಂತ್ಯವಾಗ್ತಾ ಇದೆ, ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇದೆ. ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಬೆಳ್ತಂಗಡಿ ಕೋರ್ಟ್ಗೆ SIT ಅಧಿಕಾರಿಗಳು ಕರ್ಕೊಂಡ್ಬರ್ತಾ ಇದ್ದಾರೆ. ಮೊನ್ನೆಯಷ್ಟೇ ಚಿನ್ನಯ್ಯನ ಬೇಲ್ ಕ್ಯಾನ್ಸಲ್ ಆಯಿತು. ಕೋರ್ಟ್ ಮೊರೆ ಹೋಗಿರ್ತಾರೆ ಮಧ್ಯಂತರ ಅರ್ಜಿ ಹಾಕಿ ಬೇಲ್ ಬೇಕು ಅಂತ. ಸದ್ಯಕ್ಕೆ ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲಿದ್ದಾನೆ ಈತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಇದು ಪ್ರೂವ್ ಆಗಬೇಕಾಗಿದೆ. ಇನ್ನು ಈತ ಮಾಡಿರುವಂಥ ಆರೋಪಕ್ಕೆ ಸಾಕ್ಷಿಗಳು ಲಭ್ಯವಾಗಬೇಕಾಗಿದೆ. ಸಾಕ್ಷಿ ಈಗ ಸಿಗ್ತಾ ಇದೆಯಾ, ತಿರುವು ಪಡೆದುಕೊಳ್ತಾ ಇದೆಯಾ ಅನ್ನುವಂಥದ್ದು ಒಂದು ಕಡೆಯ ಒಂದು ಕುತೂಹಲ. ಆದರೆ ಈತನ ಬೇಲ್ ಕ್ಯಾನ್ಸಲೇಷನ್ ಇತ್ತೀಚೆಗಷ್ಟೇ ಆಯಿತು. ಜೊತೆಗೆ ಇವತ್ತಿಗೆ ನ್ಯಾಯಾಲಯ ನೀಡಿರುವಂತಹ ನ್ಯಾಯಾಂಗ ಬಂಧನದ ಅವಧಿ, ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹೀಗಾಗಿ ಕಸ್ಟಡಿ ಎಕ್ಸ್ಟೆನ್ಷನ್ ಆಗತ್ತಾ, ನ್ಯಾಯಾಂಗ ಬಂಧನದ ಅವಧಿ ಮುಂದುವರಿಕೆ ಆಗತ್ತಾ, ಇದೆಲ್ಲವೂ ಕೂಡ ಇವತ್ತು ಬೆಳ್ತಂಗಡಿ ನ್ಯಾಯಾಧೀಶರ ಆದೇಶದ ಮೇರೆಗೆ ನಿರ್ಧಾರವಾಗುತ್ತೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಈತನನ್ನು ಬೆಳ್ತಂಗಡಿ ಕೋರ್ಟ್ಗೆ SIT ಅಧಿಕಾರಿಗಳು ಚಿನ್ನಯ್ಯನನ್ನು ಹಾಜರುಪಡಿಸಲಿದ್ದಾರೆ. ಮುಂದಿನ ನ್ಯಾಯಾಧೀಶರ ಆದೇಶದ ಮೇಲೆ ಬಹಳ ಕುತೂಹಲ ಮೂಡ್ತಾ ಇದೆ. ಮೊದಲಿಗೆ ಆರೋಪ ಮಾಡಿದ್ದಂಥದ್ದು ಚಿನ್ನಯ್ಯ ನೇರವಾಗಿ, ನಾನು ಈ ಹಿಂದೆ ಇಲ್ಲಿ ಕೆಲಸಕ್ಕೆ ಇದ್ದಾಗ ನನ್ನ ಮೇಲಿನ ಅಧಿಕಾರಿಗಳು ಕೊಟ್ಟಂಥ ಆದೇಶದ ಮೇರೆಗೆ ನಾನು ಇಂತಿಂಥ ಜಾಗದಲ್ಲಿ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ ಆತನೇ ಮುಂದೆ ಬಂದು ಸ್ಥಳಗಳನ್ನು ಮಾರ್ಕಿಂಗ್ ಮಾಡಿ ಎಲ್ಲವೂ ಕೂಡ ಉತ್ಖನನ ಕಾರ್ಯವಾದರೂ ಏನು ಚಿನ್ನಯ್ಯ ಹೇಳಿದ, ಖುದ್ದು ಹೂತು ಹಾಕಿರುವಂತಹ ಮನುಷ್ಯನ ಕೈಯಲ್ಲೇ ಹುಡುಕಿಸಿದಾಗ
ಏನೂ ಸಿಗದಿದ್ದಂತಹ ಎಲ್ಲೂ ಸಿಗದಿದ್ದಂತಹ ಹೆಣಗಳು ಅಂದರೆ ಕಳೇಬರ, ಮೂಳೆಗಳು, ಅಸ್ಥಿಪಂಜರಗಳು, ತಲೆಬುರುಡೆಗಳು ಇದೀಗ ಆತ ಜೈಲಿನಲ್ಲಿದ್ದಾನೆ. ಜೈಲಿನಲ್ಲಿದ್ದಾಗ ಆತ ಹೂತು ಹಾಕಿರುವುದನ್ನು ನೋಡಿದ್ದೇವೆ ಅಂತ ಹೇಳಿರುವ ಮೂವರ ಹೇಳಿಕೆ ಮೇರೆಗೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದೆ ಅಂದರೆ ಬೇಕಾದಷ್ಟು ಸಂಶಯಗಳು ಹುಟ್ಟು ಹಾಕ್ಕೊಳ್ತಾ ಇದೆ. ಏನಾಗುತ್ತೆ ಅನ್ನುವಂಥದ್ದನ್ನು ನಾವೇ ಕಾದು ನೋಡಬೇಕಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿದ್ದಂಥ ಹಿನ್ನೆಲೆ ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 26ರಂದು ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸಿತ್ತು. ಆಗ ತಿಮರೋಡಿ ಮನೆಯಲ್ಲಿ 2 ತಲವಾರು, 1 ಬಂದೂಕು ಪತ್ತೆಯಾಗಿತ್ತು. ಆರ್ಮ್ಸ್ ಆಕ್ಟ್ನ ಅಡಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಹೋರಾಟದ ಮುಖ್ಯ ರೂವಾರಿಗಳಲ್ಲಿ ಒಬ್ಬರು ತಿಮರೋಡಿ. ಇವರ ಮನೆಯಲ್ಲಿ ಆಗಸ್ಟ್ 26ಕ್ಕೆ ಶೋಧ ಕಾರ್ಯ ಆಗಿತ್ತು. ಶೋಧ ಕಾರ್ಯದ ಮಧ್ಯೆ ಎಸ್ಐಟಿ ಶೋಧವನ್ನು ನಡೆಸಿತ್ತು ತಿಮರೋಡಿಯವರ ಮನೆಯಲ್ಲಿ. ಆಗ ತಿಮರೋಡಿ ಮನೆಯಲ್ಲಿ 2 ತಲ್ವಾರ್ಸ್ ಮತ್ತು 1 ಬಂದೂಕು ಪತ್ತೆಯಾಗಿತ್ತು. ಅದಕ್ಕೆ ಪರ್ಮಿಷನ್ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಆರ್ಮ್ಸ್ ಆಕ್ಟ್ನ ಅಡಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದು ಒನ್ ಮೋರ್ ಎಫ್ಐಆರ್ ಆನ್ ಮಹೇಶ್ ಶೆಟ್ಟಿ ತಿಮರೋಡಿ. ಇದು ಈ ಕೇಸ್ಗೆ ಏನು ಸಂಬಂಧಪಟ್ಟಿಲ್ಲ, ದಯವಿಟ್ಟು ಅದನ್ನು ತಿಳ್ಕೊಂಡ್ಬಿಡಬೇಕು. ಇದು ಇವರ ಮನೆಯಲ್ಲಿ ಪತ್ತೆಯಾಗಿರುವಂತಹ ಮಾರಕಾಸ್ತ್ರಗಳ ವಿಚಾರವಾಗಿ ಮಾತ್ರ ಬೆಳ್ತಂಗಡಿ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.